ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಗಣಿತಕಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕಳೆದ ಒಂದು ವಿಡಿಯೋದಲ್ಲಿ 2024 KCET ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಇದ್ವಿ. ಸೊ ಕ್ವಶನ್ ನಂಬರ್ 12ವರೆಗೂ ಕಂಪ್ಲೀಟ್ ಆಗಿತ್ತು. ಸೊ ಈ ಒಂದು ವಿಡಿಯೋದಲ್ಲಿ ರಿಮೈನಿಂಗ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ನೋಡಿ, ಕ್ವಶನ್ ನಂಬರ್ 13 ಏನಿದೆ, ಲಿಮಿಟ್ √2 cos x minus 1 divided by cot x minus 1 as x tends to pi by 4 ಈಸ್ ಈಕ್ವಲ್ ಟು ಅಂತ ಇವ್ರ ವ್ಯಾಲ್ಯೂ ಕೇಳ್ತಿದ್ದಾರೆ. ಓಕೆ, ಸೊ ಲಿಮಿಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ. ಸಪೋಸ್ ಇನ್ ಕೇಸ್ ನಾವು ಎಕ್ಸ್ ಪ್ಲೇಸ್ ಅಲ್ಲಿ π/4 ರಿಪ್ಲೇಸ್ ಮಾಡಿದ್ರೆ, ಓಕೆ, ಕಾಸ್ π/4 ಅಂದ್ರೆ 1/√2 ಆಗುತ್ತೆ. ಸೊ 1/√2 ಅಂದ್ರೆ √2 ಗೆಟ್ ಕ್ಯಾನ್ಸಲ್, 1 - 1 ನ್ಯೂಮರೇಟರ್ 0 ಆಗ್ಬಿಡ್ತೈತಿ. ಕಾಟ್ π/4 ಅಂದ್ರೆ ಅದ್ರ ವ್ಯಾಲ್ಯೂ ಕೂಡ 1 ಆಗ್ತೈತಿ, 1 - 1 ಅಂದ್ರೆ 0 ಆಗ್ಬಿಡುತ್ತೆ. ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ 0/0 ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ಏನಂತ ಬರೀಬಹುದು, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ 0/0. ಓಕೆ, ಸೊ ಹಂಗಾಗಿ ಇದೀಗ ಏನು ಮಾಡಪ್ಪ ಅಂದರೆ ಎಲ್ ಹಾಪಿಟಲ್ ರೂಲ್ನ ಅಪ್ಲೈ ಮಾಡೋಣ. ಓಕೆ, ಬೈ ಎಲ್ ಹಾಪಿಟಲ್ ರೂಲ್ ಏನು ಹೇಳುತ್ತೆ? ಎಲ್ ಹಾಪಿಟಲ್ ರೂಲ್ ಅಪ್ಪ ಅಂದರೆ ನ್ಯೂಮರೇಟರ್ನ ಸಪ್ರೇಟಾಗಿ ಡಿಫ್ರೆನ್ಶಿಯೇಟ್ ಮಾಡಬೇಕು, ಡಿನಾಮಿನೇಟರ್ನ ಸಪ್ರೇಟಾಗಿ ಡಿಫ್ರೆನ್ಶಿಯೇಟ್ ಮಾಡಬೇಕು, ದೆನ್ ಲಿಮಿಟ್ನ ಅಪ್ಲೈ ಮಾಡೋಣ. ಸೊ ಇಟ್ ವಿಲ್ ಬಿಕಮ್ ಲಿಮಿಟ್ √2 ಅನ್ನೋದು ಕೋಎಫಿಷಿಯಂಟ್ ಹಂಗೆ ಬರೋಣ. ಕಾಸ್ ಎಕ್ಸ್ ಡೆರಿವೇಟಿವ್ ಏನಾಗುತ್ತೆ? ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಸೊ ಇಲ್ಲಿ ಮೈನಸ್ ಫಸ್ಟ್ ಬರೋಣ, ಮೈನಸ್ ಸೈನ್ ಎಕ್ಸ್ ಮೈನಸ್ ಡೆರಿವೇಟಿವ್ ಆಫ್ 1 ಅಂದರೆ 0 ಬಿಟ್ಬೇಡ, ಇದನ್ನು ಬರೆಯೋದು ಬೇಡ, ಡಿವೈಡೆಡ್ ಬೈ ಕಾಟ್ ಎಕ್ಸ್, ಇದರದ ಡೆರಿವೇಟಿವ್ ಏನಾಗುತ್ತೆ? ಡೆರಿವೇಟಿವ್ ಆಫ್ ಕಾಟ್ ಎಕ್ಸ್ ಏನಾಗುತ್ತೆ? ಕೊಸೆಕೆಂಡ್ ಸ್ಕ್ವೇರ್ ಎಕ್ಸ್ ಆಗುತ್ತೆ, ಮೈನಸ್ ಕೊಸೆಕೆಂಡ್ ಸ್ಕ್ವೇರ್ ಎಕ್ಸ್. ಓಕೆ, ಆಸ್ ಎಕ್ಸ್ ಟೆಂಡ್ಸ್ ಟು π/4. ಸೊ ಇಲ್ಲಿ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್. ಓಕೆ, ಸೊ ಈಗ ಲಿಮಿಟ್ ಅಪ್ಲೈ ಮಾಡೋದಾದ್ರೆ ಇಲ್ಲಿ ಏನಾಯ್ತು ನಮಗೆ? √2 ಇಂಟು ಸೈನ್ π/4 ಅಂದರೆ ಎಷ್ಟಾಗುತ್ತೆ ನಮಗೆ? 1/√2 ಆಗುತ್ತೆ, ಡಿವೈಡೆಡ್ ಬೈ ಕೊಸೆಕೆಂಡ್ π/4. ಓಕೆ, ಸೊ ಅಂದರೆ ಕೊಸೆಕೆಂಡ್ π/4 ಏನಾಗುತ್ತೆ? ಸೈನ್ π/4 1/√2. ಸೊ ಕೊಸೆಕೆಂಡ್ π/4 ಅಂದರೆ 1/√2 ಹೋಲ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ √2 ಕ್ಯಾನ್ಸಲ್. ಸೊ ಇಲ್ಲಿ ಏನಾಗುತ್ತೆ? 1 ಡಿವೈಡ್ ಬೈ ಇದು ರೆಸಿಪ್ರೋಕಲ್ ತಗೋಬೇಕು, 1/√2 ಅಲ್ಲ, ಇಲ್ಲಿ √2 ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ √2 ಹೋಲ್ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಏನಾಗುತ್ತೆ? 4 ಆಗುತ್ತೆ, 2 ಆಗುತ್ತೆ. 1/2 ಇಸ್ ದ ಆನ್ಸರ್. ಓಕೆ, ಯಾಕಂದರೆ ಸ್ಕ್ವೇರ್ ಕ್ಯಾನ್ಸಲ್ ಆದಾಗ ಇಲ್ಲಿ ಏನು ಉಳಿತೈತೆ ನಮಗೆ? 2 ಉಳಿತೈತೆ. ಓಕೆ, 1/2, ದಟ್ ಈಸ್ ಆಪ್ಷನ್ ಸಿ ಇಸ್ ಕರೆಕ್ಟ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಸೊ ನೋಡಿ, ಇಲ್ಲಿ ನೋಡ್ಬೋದು ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 14. ಸೊ ಏನಿದೆ ಇಲ್ಲಿ? ದ ನೆಗೇಷನ್ ಆಫ್ ದ ಸ್ಟೇಟ್ಮೆಂಟ್ ಫಾರ್ ಎವ್ರಿ ರಿಯಲ್ ನಂಬರ್. ಓಕೆ, ಇಲ್ಲಿ ಫಾರ್ ಎವ್ರಿ ರಿಯಲ್ ನಂಬರ್ ಅಂತ ಹೇಳ್ತಿದ್ದಾರೆ. ಫಾರ್ ಎವ್ರಿ ರಿಯಲ್ ನಂಬರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಇಸ್ ಎ ಪಾಸಿಟಿವ್. ಓಕೆ, ಸೊ ಇದಕ್ಕೆ ನೆಗೇಷನ್ ಅಂದರೆ ರಿವರ್ಸ್ ಸ್ಟೇಟ್ಮೆಂಟ್ ಆನ್ಸರ್ ಮಾಡಬೇಕು. ಇದಕ್ಕೆ ಅಂದರೆ ನೆಗೆಟಿವ್ ಆಫ್ ದಿಸ್ ಸ್ಟೇಟ್ಮೆಂಟ್. ಸೊ ಏನಾಗುತ್ತೆ ನೋಡ್ರಿ, ಇಲ್ಲಿ ಫಾರ್ ಎವ್ರಿ ಇದ್ರೆ ಅಟ್ಲೀಸ್ಟ್ ದೇರ್ ಎಕ್ಸಿಸ್ಟ್ ಅಂತ ಇರಬೇಕು. ಸೊ ಇಲ್ಲಿದೆ ಆಪ್ಷನ್ ಸಿ ಮತ್ತು ಡಿ ನಲ್ಲಿದೆ, ದೇರ್ ಎಕ್ಸಿಸ್ಟ್ ಅಟ್ಲೀಸ್ಟ್ 1 ರಿಯಲ್ ನಂಬರ್ ಎಕ್ಸ್ ಸಚ್ ದಟ್. ಸೊ ಇಲ್ಲಿ ಪಾಸಿಟಿವ್ ಇದ್ರೆ ನಮಗೆ ನಾಟ್ ಪಾಸಿಟಿವ್ ಆಗಬೇಕು. ಸೊ ನಾಟ್ ಪಾಸಿಟಿವ್ ಅಲ್ಲಿದೆ, ಆಪ್ಷನ್ ಸಿ ನಲ್ಲಿದೆ. ಸೊ ಹಂಗಾಗಿ ನೋಡಿ, ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆಗುತ್ತೆ. ದೇರ್ ಎಕ್ಸಿಸ್ಟ್ ಅಟ್ಲೀಸ್ಟ್ 1 ರಿಯಲ್ ನಂಬರ್ ಎಕ್ಸ್ ಸಚ್ ದಟ್ x² + 5 ಈಸ್ ನಾಟ್ ಪಾಸಿಟಿವ್. ಓಕೆ, ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಏನಿದೆ ನೆಕ್ಸ್ಟ್ ಕ್ವೆಶನ್? ಲೆಟ್ ಎ ಬಿ ಸಿ ಅಂಡ್ ಡಿ ಬಿ ದ ಅಬ್ಸರ್ವೇಷನ್ಸ್ ವಿತ್ ಮೀನ್ m ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ s. ಓಕೆ, ಸೊ ಮೀನ್ m ಅಂತ ಕೊಟ್ಟಿದ್ದಾರೆ, ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ s ಅಂತ ಕೊಟ್ಟಿದ್ದಾರೆ. ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದ ಅಬ್ಸರ್ವೇಷನ್ ಅಂದರೆ ಇಲ್ಲಿ ಕೆಲವೊಂದು ಅಬ್ಸರ್ವೇಷನ್ಸ್ ಕೊಟ್ಟಿದ್ದಾರೆ. ಏನಿಲ್ಲಿ a + k, b + k, c + k ಅಂಡ್ d + k ಅಂದರೆ ಕೊಟ್ಟಿರ್ತಕ್ಕಂಥ ಅಬ್ಸರ್ವೇಷನ್ಗಳಿಗೆ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂನ ಆ್ಯಡ್ ಮಾಡಿದ್ದಾರೆ. ಓಕೆ, ಕಾನ್ಸ್ಟೆಂಟ್ ವ್ಯಾಲ್ಯೂನ ಆ್ಯಡ್ ಮಾಡಿದರೆ ಡಿವಿಯೇಷನ್ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಓಕೆನಾ? ಸೊ ಡಿವಿಯೇಷನ್ ಅಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಸೊ ದೇರ್ ಇಸ್ ನೋ ಚೇಂಜ್ ಇನ್ ಡಿವಿಯೇಷನ್. ಸೊ ಮೀನಲ್ಲಿ ಚೇಂಜಸ್ ಆಗುತ್ತೆ, ಬಟ್ ಡಿವಿಯೇಷನ್ ಅಲ್ಲಿ ಯಾವುದೇ ಚೇಂಜಸ್ ಆಗೋದಿಲ್ಲ ವೆನ್ ಯು ಆ್ಯಡ್ ಆರ್ ಸಬ್ಟ್ರಾಕ್ಟ್ ಎನಿ ಪರ್ಟಿಕ್ಯುಲರ್ ವ್ಯಾಲ್ಯೂ. ಸೊ ಹಂಗಾಗಿ ನಮ್ಮ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನು ಡಿಫರೆನ್ಸ್ ಇರಲ್ಲ, ಆಸ್ ಇಟ್ ಈಸ್ ರಿಮೈನ್ಸ್ ಕಾನ್ಸ್ಟೆಂಟ್. ಸೊ ಹಂಗಾಗಿ ಇಲ್ಲಿ ಎಸ್ ಅನ್ನೋದೇ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಗಿ ಉಳಿದಿರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಕ್ವೆಶನ್ ನಂಬರ್ 16 ಏನಿದೆ ಇಲ್ಲಿ? ಲೆಟ್ ಎಫ್ ಫ್ರಮ್ ಆರ್ ಟು ಆರ್ ಗಿವೆನ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ ಟು tan x, ದೆನ್ ಎಫ್ ಇನ್ವರ್ಸ್ ಆಫ್ 1 ಈಸ್ ಅಂತ ಕೇಳ್ತಿದ್ದಾನೆ. ಓಕೆ, ಸೊ ಇಲ್ಲಿ ಏನು ಮಾಡೋಣ? ಎಫ್ ಇನ್ವರ್ಸ್ ಆಫ್ 1 ಫೈಂಡ್ ಔಟ್ ಮಾಡ್ಕೋಬೇಕು. ಎಫ್ ಇನ್ವರ್ಸ್ ಆಫ್ 1 ಅನ್ನು ಸಪೋಸ್ ಎಕ್ಸ್ ಅಂತ ಬರೆಯೋಣ. ಸೊ ಅವಾಗ 1 ಈಸ್ ಈಕ್ವಲ್ ಟು ಏನಾಗುತ್ತೆ? ಎಫ್ ಆಫ್ ಎಕ್ಸ್ ಆಗುತ್ತೆ. ಎಫ್ ಆಫ್ ಎಕ್ಸ್ ಅಂದ್ರೆ ಏನಿದೆ? tan x ಇದೆ. ಸೊ ಹಂಗಂದ್ರೆ tan x ಈಸ್ ಈಕ್ವಲ್ ಟು 1 ಆಯ್ತು. ಸೊ ದಟ್ ಈಸ್ tan x ಯಾವಾಗ 1 ಇರುತ್ತೆ? ದಟ್ ಈಸ್ n π ಪ್ಲಸ್ π/4 ಇರುತ್ತೆ ಫಾರ್ ಆಲ್ n ಬಿಲಾಂಗ್ಸ್ ಟು z ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ನಮಗೆ ಆಪ್ಷನ್ ಬಿ ನಲ್ಲಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಓಕೆ, n π ಪ್ಲಸ್ π/4, ಯಾಕಂದರೆ ಟ್ಯಾನ್ ವ್ಯಾಲ್ಯೂ 1 ಯಾವಾಗಿರುತ್ತಪ್ಪ ಅಂದರೆ π/4 ಇರುತ್ತೆ ಯೂಶಲಿ. ಸೊ ಪೀರಿಯಡ್ ಆಫ್ tan x ವಿಲ್ ಬಿ n π. ಈವನ್ ಆಪ್ಷನ್ ಎ ಇದೆ,
ಇಲ್ಲಿ ಯಾಕಂದರೆ ಡೊಮೈನ್ ಏನು ಕೊಟ್ಟಿದ್ದಾನೆ, ಸೆಟ್ ಆಫ್ ಆಲ್ ರಿಯಲ್ ನಂಬರ್ ಕೊಟ್ಟಿದ್ದಾನೆ. ಸೊ ಹಂಗಾಗಿ ನಮ್ಗೆ ಆಪ್ಷನ್ ಬಿ ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಇಲ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಿ ಆಗಬೇಕು. n5 ಪ್ಲಸ್ 5/4 ಆಗಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 17 ನೋಡೋಣ. ಲೆಟ್ f from R to R be defined by f of x equal to x square plus 1, then the pre-images of 17 and -3 ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಪ್ರೀ-ಇಮೇಜಸ್ ಕೇಳ್ತಾ ಇದ್ದೇನೆ. ಸೊ ಇಲ್ಲಿ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಆಲ್ರೆಡಿ 17 ಅಂತ ಕನ್ಸಿಡರ್ ಮಾಡೋಣ. ಸೊ ಅವಾಗ ಏನಾಗುತ್ತೆ, 17 ಈಸ್ ಈಕ್ವಲ್ ಟು ಏನಾಯಿತು, ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಓಕೆ, ಯಾಕಂದರೆ 17 ಆ್ಯಂಡ್ -3 ಆರ್ ಗೋಯಿಂಗ್ ಟು ಬಿ ದ ಇಮೇಜಸ್, ಹೌದಾ. ಸೊ ಹಂಗಂದ್ರೆ ಇಲ್ಲಿ +1 ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ಏನಾಯ್ತು, ಈಗ -1 ಆಗುತ್ತೆ. 17 - 1 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ದೇರ್ ಫೋರ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 17 - 1 ಅಂದರೆ 16 ಆಯಿತು. ಹಂಗಾಗಿ ಎಕ್ಸ್ ಈಸ್ ಈಕ್ವಲ್ ಟು √16 ಅಂದರೆ +or-4 ಬರುತ್ತೆ. ಓಕೆ, ಹಂಗಂದರೆ 17 ಪ್ರೀ ಇಮೇಜಸ್ +or-4 ಆಗುತ್ತೆ. +or-4 ಎಲ್ಲಿ ಐತೆ, ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ಐತೆ. ಸೊ ನೆಕ್ಸ್ಟ್ ಈಗ -3 ಒಂದು ಚೆಕ್ ಮಾಡೋಣ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈಸ್ ಈಕ್ವಲ್ ಟು -3 ಆಯಿತು. ದೆನ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು -3 +1 ಈ ಕಡೆ ಬಂದರೆ -1 ಆಯಿತು. ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು -4 ಆಗುತ್ತೆ. ಇಲ್ಲಿ ಸ್ಕ್ವೇರ್ ನಂಬರ್ ನೆಗೆಟಿವ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇಟ್ ಈಸ್ ಇಂಪಾಸಿಬಲ್. ಸೊ ಹಂಗಾಗಿ -3ಗೆ ಯಾವುದೇ ಪ್ರೀ ಇಮೇಜ್ ಇರೋದಿಲ್ಲ. ಸೊ ಅಂದರೆ ಎಂಟಿ ಸೆಟ್ ಅಂತ ಹೇಳ್ಬೋದು. ಸೊ ಹಂಗಾಗಿ ನಮಗೆ ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆಗುತ್ತೆ. 17 ಪ್ರೀ ಇಮೇಜ್ ಬಂದುಬಿಟ್ಟು +4 ಆ್ಯಂಡ್ -4 ಆ್ಯಂಡ್ -3ಗೆ ಯಾವುದೇ ಪ್ರೀ ಇಮೇಜ್ ಇಲ್ಲ. ಸೊ ಹಂಗಾಗಿ ಎಂಟಿ ಸೆಟ್ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 18 ಏನಿದೆ ಇಲ್ಲಿ, ಜಿ ಆಫ್ ಎಫ್ ಅಂದರೆ ಗಾಫ್ ಕೊಟ್ಟಿದ್ದಾರೆ ಆ್ಯಂಡ್ ಎಫ್ ಆಫ್ ಜಿ ಫಾಗ್ ಕೊಟ್ಟಿದ್ದಾರೆ. ದೆನ್ ಎಫ್ ಆಫ್ ಎಕ್ಸ್ ಆ್ಯಂಡ್ ಜಿ ಆಫ್ ಎಕ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಆಪ್ಷನ್ ವೈಸ್ ಹೋಗೋಣ. ಫಸ್ಟ್ ಒನ್, ಫಾರ್ ಎಕ್ಸಾಂಪಲ್ ಎಫ್ ಆಫ್ ಜಿ ಫೈಂಡ್ ಔಟ್ ಮಾಡೋಣ. ಎಫ್ ಆಫ್ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್, ಇಲ್ಲಿ ಜಿ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ, ಸೈನ್ ಎಕ್ಸ್ ಕೊಟ್ಟಿದ್ದಾರೆ. ಸೊ ಹಂಗಂದರೆ ಸೈನ್ ಸ್ಕ್ವೇರ್ ಎಕ್ಸ್ ಕೊಟ್ಟಿದ್ದಾರೆ. ಸೈನ್ ಸ್ಕ್ವೇರ್ ಎಕ್ಸೇ ಆಗುತ್ತೆ. ಓಕೆ, ಬಟ್ ಇಲ್ಲೇನು ಕೊಟ್ಟಿದ್ದಾರೆ, ಫಾಗ್ ಅಂದರೆ ಸೈನ್ √x ಹೋಲ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಆಪ್ಷನ್ ಏನದು ರಾಂಗ್ ಆಯಿತು. ಸೊ ನೆಕ್ಸ್ಟ್ ಆಪ್ಷನ್ ಬಿ ಚೆಕ್ ಮಾಡೋಣ. ಏನಿದೆ ಇಲ್ಲಿ, ಎಫ್ ಆಫ್ ಜಿ ಆಫ್ ಫೈಂಡ್ ಮಾಡೋಣ. ಎಫ್ ಆಫ್ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಜಿ ಆಫ್ ಎಕ್ಸ್ ಏನಿದೆ ಇಲ್ಲಿ √x ಇದೆ, √x, ದಟ್ ಈಸ್ ಎಫ್ ಆಫ್ ಎಕ್ಸ್ ಏನಿದೆ ಸೈನ್ √x ಇದೆ. ಸೊ ಹಂಗಂದ್ರೆ ಏನಾಗುತ್ತೆ, ಸೈನ್ ರೂಟ್ ಆಫ್, ಈಗ ಎಕ್ಸ್ ಪ್ಲೇಸಲ್ಲಿ ಏನಾಗಬೇಕು, ಮತ್ತೀಗ √x ಆಗಬೇಕು, ಅಂದರೆ ಸೈನ್ √x ಆಗುತ್ತೆ. ಸೊ ದಿಸ್ ಈಸ್ ನಾಟ್ ಈಕ್ವಲ್ ಟು ಫಾಗ್. ಫಾಗ್ ಏನೈತೆ ನಮಗೆ ಇಲ್ಲಿ ಸೈನ್ √x ಹೋಲ್ ಸ್ಕ್ವೇರ್ ಐತೆ. ಓಕೆನಾ. ಸೊ ಹಂಗಾಗಿ ನೆಕ್ಸ್ಟ್ ಒನ್ ನೋಡೋಣ. ಥರ್ಡ್ ಆಪ್ಷನ್ ಚೆಕ್ ಮಾಡೋಣ ಈಗ. ಸೊ ಇಲ್ಲಿ ಎಫ್ ಆಫ್ ಜಿ ಆಫ್ ಎಕ್ಸ್ ಬರೋಣ. ದಿಸ್ ಈಸ್ ಎಫ್ ಆಫ್ ಜಿ ಆಫ್ ಎಕ್ಸ್ ಅಂದರೆ ಏನಿದೆ ನಮಗೆ √x ಇದೆ. ಸೊ √x ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂದರೆ ಏನಿದೆ ಸೈನ್ ಸ್ಕ್ವೇರ್ ಎಕ್ಸ್ ಇದೆ. ಸೊ ಹಂಗಂದ್ರೆ ಏನಾಗ್ತಿತ್ತು, ಸೈನ್ ಸ್ಕ್ವೇರ್ ಎಕ್ಸ್ ಜಾಗದಲ್ಲಿ ಏನು ಬರೋಣ, √x ಬರೋಣ. ಸೊ ಇದನ್ನೇನಂತ ಬರೀಬೋದು, ಸೈನ್ ಸ್ಕ್ವೇರ್ √xನ ಸೈನ್ √x ಹೋಲ್ ಸ್ಕ್ವೇರ್ ಅಂತ ಬರೀಬೋದು. ಸೊ ನೋಡೋಣ ನಮ್ಮ ಆಪ್ಷನ್ ಫಾಗಲ್ ಐತೆ. ಎಫ್ ಆಫ್ ಜಿ ಆಫ್ ಎಕ್ಸ್ ಏನೈತೆ ಸೈನ್ √x ಹೋಲ್ ಸ್ಕ್ವೇರ್ ಐತೆ. ಸೊ ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆಗುತ್ತೆ. ಈವನ್ ವೆರಿಫೈ ಮಾಡ್ಬೋದು ಇಲ್ಲಿ. ಸೊ ಯಾವ ಥರ ವೆರಿಫೈ ಮಾಡ್ಬೋದು ಅಂದರೆ ಗಾಫ್ನ ಫೈಂಡ್ ಔಟ್ ಮಾಡ್ಕೋಬೋದು. ಜಿ ಆಫ್ ಎಫ್ ಆಫ್ ಎಕ್ಸ್ ಆಗುತ್ತೆ ನೋಡೋಣ. ಏನಾಗುತ್ತೆ, ಜಿ ಆಫ್ ವಾಟ್ ಈಸ್ ಎಫ್ ಆಫ್ ಎಕ್ಸ್, ಇಲ್ಲೇನಿದೆ ಸೈನ್ ಸ್ಕ್ವೇರ್ ಎಕ್ಸ್ ಇದೆ, ಹೌದಾ. ಸೊ ಸೈನ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಏನಿದೆ √x ಇದೆ, ಅಂದರೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಅಂದರೆ ಏನಿದೆ ಇಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಇದೆ. ಸೈನ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ ಏನು ಬಂತು, ನಮಗೆ ಇಲ್ಲಿ ಸೈನ್ ಎಕ್ಸ್ ಬಂತು. ಸೊ ಇಲ್ಲಿ ಗಾಫಲ್ಲಿ ಸೈನ್ ಎಕ್ಸ್ ಕೊಟ್ಟಿದೆ. ಸೊ ಹಂಗಾಗಿ ಆಪ್ಷನ್ ಸಿ ಅನ್ನೋದು ನಮಗೆ ಇಲ್ಲಿ ಕರೆಕ್ಟ್ ಆನ್ಸರ್ ಆಯಿತು. ಓಕೆ, ಐ ಹೋಪ್ ಎಲ್ಲ ಕ್ವಶನ್ಸ್ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೊತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ರಿಮೈನಿಂಗ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಸೊ ಯಾರು ಇನ್ನು ಗಣಿತಕಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಎಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.